Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ದಕ್ಷಿಣ ಅಮೆರಿಕದ ಕೊಲಂಬಿಯಾ ದೇಶದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಅಲ್ಲಿನ ಅಧ್ಯಕ್ಷೀಯ ಅಭ್ಯರ್ಥಿ ಕೊಲಂಬಿಯಾದ ಭಾವಿ ಅಧ್ಯಕ್ಷ ಎನ್ನಲಾಗ್ತಿದ್ದ ಮಿಗೆಲ್ ಉರಿಬೆ ಮೇಲೆ ಗುಂಡು ದಾಳಿ ಮಾಡಿದ್ದಾರೆ. ಪಬ್ಲಿಕ್ ಪಾರ್ಕ್ ಒಂದರಲ್ಲಿ ಪ್ರಚಾರ ಕಾರ್ಯಕ್ರಮದ ಭಾಷಣ ಮಾಡ್ತಿರುವಾಗ ಈ ಘಟನೆ ನಡೆದಿದೆ. ಹಿಂಬದಿಯಿಂದ ಅವರ ಮೇಲೆ ಹಲವು ಸುತ್ತಿನ ಗುಂಡು ಹಾರಿಸಲಾಗಿದೆ. ಈ ಘಟನೆ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಒಂದು ಗುಂಡು ಮಿಗೆಲ್ ಅವರ ತಲೆಗೂ ಹೋಗಿದೆ. ಕ್ಷಣ ಮಾತ್ರದಲ್ಲಿ ಉರಿಬೆ ಕುಸಿದು ಬಿದ್ದಿದ್ದಾರೆ. ಘಟನೆಯಿಂದ ಅಲ್ಲಿದ್ದ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ತಕ್ಷಣವೇ ಉರಿಬೇರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಅವರ ಪಕ್ಷದವರು ತಿಳಿಸಿದ್ದಾರೆ. ಸದ್ಯ ಈ ಕುರಿತು ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಿದೆ. ಅತ್ತ ಕೊಲಂಬಿಯಾ ಸರ್ಕಾರ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದೆ, ತನಿಖೆಗೆ ಆದೇಶಿಸಿದೆ. ಇನ್ನೊಂದು ಕಡೆ ಕೊಲಂಬಿಯಾದ ರಕ್ಷಣಾ ಸಚಿವ ಪೆಡ್ರೋ ಸಾಂಚೆಜ್ ಮಾತನಾಡಿ, ಶಂಕಿತನನ್ನ ಬಂಧಿಸಲಾಗಿದ್ದು ಇದರಲ್ಲಿ ಇನ್ಯಾರಾದ್ರೂ ಇನ್ವಾಲ್ವ್ ಆಗಿದ್ದಾರಾ ಅಂತ ತನಿಖೆ ನಡೆಸಲಾಗ್ತಿದೆ ಅಂದಿದ್ದಾರೆ. ಜೊತೆಗೆ ದಾಳಿಗೆ ಕಾರಣಕರ್ತರಾದವರ ಬಗ್ಗೆ ಸೂಕ್ತ ಮಾಹಿತಿ ಕೊಟ್ಟವರಿಗೆ 6 ಕೋಟಿ ರೂಪಾಯಿ ನಗದು ಬಹುಮಾನ ಘೋಷಿಸಿದ್ದಾರೆ. ಅಂದಹಾಗೆ 2026ರಲ್ಲಿ ಕೊಲಂಬಿಯಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ. ಸೊ ಅಲ್ಲಿನ ವಿಪಕ್ಷ ಡೆಮೊಕ್ರೆಟಿಕ್ ಸೆಂಟರ್ ಪಕ್ಷದ ನಾಯಕನಾಗಿರೋ 39 ವರ್ಷದ ಈ ಉರಿಬೆ ಮುಂದಿನ ಚುನಾವಣೆಯ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ರು. ಕೊಲಂಬಿಯಾ ಅಧ್ಯಕ್ಷರಾಗಿರೋ ಗುಸ್ಟಾವೋ ಪೆಟ್ರೋ ಅವರ ಬಲಿಷ್ಠ ಎದುರಾಳಿ ಕೂಡ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ಉರಿಬೆಯರು ಸದ್ಯ ಕೊಲಂಬಿಯಾದ ಸಂಸದರಾಗಿದ್ರು. ಇವರ ತಾತ ಜೂಲಿಯೋ ಸೆಸಾರ್ ಟುರ್ಬೆ ಹಿಂದೆ 1978ರಿಂದ 1982ರವರೆಗೂ ಕೊಲಂಬಿಯಾದ ಅಧ್ಯಕ್ಷರಾಗಿದ್ರು. ಇವರ ತಾಯಿ ಡಯಾನಾ ಟುರ್ಬೆ ಜರ್ನಲಿಸ್ಟ್ ಆಗಿದ್ರು. ಹಿಂದೆ 1991ರಲ್ಲಿ ಮಾದಕ ವಸ್ತುಗಳ ವ್ಯಾಪಾರಿ ಪಾಬ್ಲೋ ಎಸ್ಕೋಬಾರ್ಗೆ ಸೇರಿದ ಕ್ರಿಮಿನಲ್ ಗುಂಪೊಂದು ಡಯಾನರನ್ನ ಕಿಡ್ನಾಪ್ ಮಾಡಿತ್ತು. ನಂತರ ಇವರಿಗಾಗಿ ನಡೆಸಿದ ರಕ್ಷಣಾ ಕಾರ್ಯಾಚರಣೆ ಫೇಲ್ ಆಗಿ ಕ್ರಿಮಿನಲ್ ಗ್ಯಾಂಗ್ನಿಂದ ಈಕೆ ಹತ್ಯೆಗೀಡಾದ್ರು. ಇದೀಗ ಇವರ ಮಗ ಮಿಗೆಲ್ ಉರಿಬೆ ಮೇಲೆ ಹತ್ಯೆ ಪ್ರಯತ್ನ ನಡೆದಿದ್ದು ಕೊಲಂಬಿಯಾವನ್ನ ಬೆಚ್ಚಿ ಬೀಳಿಸಿದೆ. ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಕುರಿತು ದಿನ ಕಳೆದಂತೆ ಒಂದೊಂದೇ ರೋಚಕ ಮಾಹಿತಿಗಳು ಹೊರಬರ್ತಿವೆ. ಈಗ ಮೇ 7ರಿಂದ ಮೇ 10ರವರೆಗೆ ಪಾಕಿಸ್ತಾನ ಜೊತೆಗಿನ ಸಂಘರ್ಷದಲ್ಲಿ ಭಾರತ ಬರೋಬ್ಬರಿ 19 ಬ್ರಹ್ಮೋಸ್ ಮಿಸೈಲ್ ಫೈರ್ ಮಾಡಿತ್ತು ಅಂತ ಗೊತ್ತಾಗಿದೆ. ಬ್ರಹ್ಮೋಸ್ ಜೊತೆಗೆ 19 ಫ್ರೆಂಚ್ ಮೇಡ್ ಸ್ಕಾಲ್ಪ್ ಮಿಸೈಲ್ಗಳನ್ನು ಬಳಸಲಾಗಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ಕಳ್ಕೊಂಡ ಫೈಟರ್ ಜೆಟ್ಸ್ ಮತ್ತು ಏರ್ಕ್ರಾಫ್ಟ್ಗಳ ಕುರಿತು ಭಾರತದ ಬಳಿ ಡಿಜಿಟಲ್ ಪ್ರೂಫ್ ಇದೆ. ಪಾಕಿಸ್ತಾನ ಚೀನಾ ನಿರ್ಮಿತ ಏರ್ ಟು ಏರ್ PL-15 ಮಿಸೈಲ್ಗಳನ್ನು ಸಾಕಷ್ಟು ಬಳಸಿತ್ತು. ಭಾರತದ ವಿರುದ್ಧದ ದಾಳಿಗೆ ಮಲೀರ್ ಮತ್ತು ಚಕ್ಲಾಲಾ ಏರ್ ಬೇಸ್ಗಳನ್ನು ಯೂಸ್ ಮಾಡಿಕೊಂಡಿತ್ತು ಅಂತ ಅಫಿಷಿಯಲ್ಸ್ ಹೇಳಿದ್ದಾರೆ. ಇತ್ತ ಜಾಗತಿಕ ಮಾಧ್ಯಮಗಳಿಗೆ ಟ್ರೋಲ್ ಕಣಜವಾಗಿರೋ ಪಾಕಿಸ್ತಾನದ ರಕ್ಷಣಾ ಸಚಿವ ಅಂದ್ರೆ ಖ್ವಾಜಾ ಆಸಿಫ್ ಮತ್ತೆ ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಟಿವಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ, ನಾವು ಈಗಾಗಲೇ ಭಾರತವನ್ನ ಸಾಂಪ್ರದಾಯಿಕ ಯುದ್ಧದಲ್ಲಿ ಸೋಲಿಸಿದ್ದೀವಿ, ಈಗ ಮತ್ತೆ ಜಲಯುದ್ಧದಲ್ಲಿ ಸೋಲಿಸ್ತೀವಿ ಅಂತ ಕಾಮಿಡಿ ಮಾಡಿದ್ದಾರೆ. ಚೆನಾಬ್ ನದಿ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಪಾಕಿಸ್ತಾನದ ನೀರಿನ ಹಕ್ಕನ್ನ ನಿರ್ಬಂಧಿಸೋಕೆ ಭಾರತ ಉದ್ದೇಶಪೂರ್ವಕ ಕ್ರಮಗಳನ್ನು ತಗೊಳ್ತಿದೆ. ಭಾರತವನ್ನ ಈಗ ಸಾಂಪ್ರದಾಯಿಕ ಯುದ್ಧದಲ್ಲಿ ಸೋಲಿಸಲಾಗಿದೆ, ಮತ್ತೆ ಅವರನ್ನ ಜಲಯುದ್ಧದಲ್ಲಿ ಕೂಡ ನಾವು ಸೋಲಿಸ್ತೇವೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಈ ಸಿಂಧೂ ನದಿ ನೀರು ಹಂಚಿಕೆ ಬಗ್ಗೆ ಭಾರತದ ಜೊತೆ ಯಾವುದೇ ರಹಸ್ಯ ಮಾತುಕತೆ ನಡೀತಿಲ್ಲ ಅಂತ ಖ್ವಾಜಾ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಇದೇ ಖ್ವಾಜಾ ಆಸಿಫ್ ಭಾರತ ಪಾಕ್ ನಡುವಿನ ಶಿಮ್ಲಾ ಒಪ್ಪಂದ ಡೆಡ್ ಡಾಕ್ಯುಮೆಂಟ್ ಅಂತ ಹೇಳಿದ್ರು.
ಇದಾದ್ಮೇಲೆ ಖುದ್ದು ಪಾಕ್ ವಿದೇಶಾಂಗ ಇಲಾಖೆ ಹಾಗೇನಿಲ್ಲ, ಅದು ಇನ್ನೂ ಚಾಲ್ತಿಯಲ್ಲಿದೆ ಅಂತ ರಕ್ಷಣಾ ಸಚಿವನ ಮಾತನ್ನೇ ವಿದೇಶಾಂಗ ಇಲಾಖೆ ಅಲ್ಲಗಳೆದಿತ್ತು. ಈಗ ಮತ್ತೆ ಮಾಧ್ಯಮಗಳ ಮುಂದೆ ಬಂದು ಶೋ ಕೊಟ್ಟು ಹೋಗಿದ್ದಾರೆ. ಇನ್ನೊಂದ್ ಕಡೆ ಪಾಕಿಸ್ತಾನಕ್ಕೆ ಹೊಸ ಸಂಗಾತಿಯಾಗ್ತಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನವನ್ನ ಹಾಡಿ ಹೊಗಳಿದ್ದಾರೆ. ಪಾಕಿಸ್ತಾನದ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಈಗ ಸ್ಟ್ರಾಂಗ್ ಲೀಡರ್ಶಿಪ್ ಇದೆ. ನಾನು ಈ ರೀತಿ ಹೇಳಿದ್ರೆ ಕೆಲವರಿಗೆ ಇಷ್ಟ ಆಗಲ್ಲ, ಆದ್ರೆ ನಾನು ಹೇಳ್ತಿರೋದು ನಿಜ. ನಾನು ಇರೋದನ್ನೇ ಹೇಳ್ತಿದ್ದೀನಿ. ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಯುದ್ಧವನ್ನ ಪಾಕಿಸ್ತಾನ ನಿಲ್ಲಿಸ್ತು. ಹಾಗಾಗಿ ನನಗೆ ಪಾಕಿಸ್ತಾನ ಮೇಲೆ ತುಂಬಾ ಹೆಮ್ಮೆ ಇದೆ. ಆದ್ರೆ ಆ ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ನನಗೆ ಸಿಗ್ತಾ ಇಲ್ಲ. ಅವರು ನನಗೆ ಯಾವುದೇ ರೀತಿಯ ಕ್ರೆಡಿಟ್ ಕೊಡಲ್ಲ ಅಂದಿದ್ದಾರೆ. ಆ ಮೂಲಕ ಪಾಕಿಸ್ತಾನದ ವಿಚಾರದಲ್ಲಿ ಟ್ರಂಪ್ ದೊಡ್ಡ ಯೂಟರ್ನ್ ತಗೊಂಡಿರೋದು ಸ್ಪಷ್ಟವಾಗ್ತಿದೆ. ಅಂದಹಾಗೆ ಆಪರೇಷನ್ ಸಿಂಧೂರ್ಗೂ ಮುಂಚೆ ಟ್ರಂಪ್ ಭಾರತದ ಪರವಾಗಿ ಹೇಳಿಕೆ ಕೊಡ್ತಿದ್ರು. ಆದಷ್ಟು ಬೇಗ ಈ ಸಂಘರ್ಷ ಮುಗಿಯುತ್ತೆ ಅಂತೆಲ್ಲ ಹೇಳಿದ್ರು. ಭಾರತ ಮಾಡಿದ ಆಪರೇಷನ್ಗೂ ತನಗೂ ಸಂಬಂಧ ಇಲ್ಲ ಅನ್ನೋ ಥರ ಮಾತಾಡಿದ್ರು. ಆದರೆ ಯಾವಾಗ ಪಾಕಿಸ್ತಾನ ಜೊತೆಗೆ ಟ್ರಂಪ್ ಕಂಪನಿಗಳು ಕ್ರಿಪ್ಟೋ ಒಪ್ಪಂದ ಮಾಡ್ಕೊಂಡ್ವೋ ಅಲ್ಲಿಂದ ಟ್ರಂಪ್ ದಾಟಿಯೇ ಚೇಂಜ್ ಆಗಿದೆ. ಆರಂಭದಲ್ಲಿ ಪಾಕಿಸ್ತಾನ ಭಾರತ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡೋ ಥರ ಹೇಳಿಕೆ ಕೊಡ್ತಿದ್ರು. ಈಗ ನೇರವಾಗಿ ಪಾಕಿಸ್ತಾನವನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಲಜ್ಜೆಗೆಟ್ಟ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯಲ್ಲಿ ಮುಖಭಂಗವಾಗಿದೆ. ಪ್ರಸ್ತುತ ಭದ್ರತಾ ಮಂಡಳಿಲಿ ನಾನ್ ಪರ್ಮನೆಂಟ್ ಮೆಂಬರ್ ಆಗಿರೋ ಪಾಕಿಸ್ತಾನ ಮಂಡಳಿಯ 4 ಭಯೋತ್ಪಾದನೆ ಸಂಬಂಧಿತ ಸಮಿತಿಯ ಅಧ್ಯಕ್ಷತೆ ವಹಿಸಿ ಅಂತ ಕೇಳ್ಕೊಂಡಿತ್ತು. ಆದರೆ ವಿಶ್ವಸಂಸ್ಥೆ ಇದನ್ನ ನಿರಾಕರಿಸಿದೆ. ಸದ್ಯಕ್ಕೆ ಒಂದು ಸಮಿತಿನ ನಿಭಾಯಿಸಿ ಅಂತ 1988 ತಾಲಿಬಾನ್ ಸ್ಯಾಂಕ್ಷನ್ಸ್ ಕಮಿಟಿಯ ಅಧ್ಯಕ್ಷತೆಯನ್ನು ನೀಡಿದೆ. ಹೀಗಂತ ಮೂಲಗಳನ್ನ ಉಲ್ಲೇಖಿಸಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಷ್ಟೇ ಅಲ್ಲ, ಈ ಒಂದು ಜವಾಬ್ದಾರಿ ಕೊಡೋಕು ಭದ್ರತಾ ಮಂಡಳಿಯಲ್ಲಿ ಭಾರಿ ವಿರೋಧ ಕೇಳಿಬಂದಿತ್ತು. ಇತರೆ ನಾನ್ ಪರ್ಮನೆಂಟ್ ದೇಶಗಳು ಪಾಕಿಸ್ತಾನಕ್ಕೆ ಇದನ್ನ ಕೊಡಬಾರದು ಅಂತ ಡಿಮ್ಯಾಂಡ್ ಮಾಡಿದ್ವು ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ದೊಡ್ಡ ಪ್ರತಿಭಟನೆ ಶುರುವಾಗಿದೆ. ಶುಕ್ರವಾರದಿಂದ ಏಕಾಏಕಿ ಅಮೆರಿಕದ ಫೆಡರಲ್ ಏಜೆಂಟ್ ಅಧಿಕಾರಿಗಳು ಇಮಿಗ್ರೇಷನ್ ರೈಡ್ ನಡೆಸೋಕೆ ಶುರು ಮಾಡಿದ್ದಾರೆ. ಸಿಕ್ಕಲ್ಲಿ ವಲಸಿಗರನ್ನ ಹಿಡ್ಕೊಂಡು ಗಾಡಿಯೊಳಗೆ ಹಾಕೊಂಡು ಹೋಗಿದ್ದಾರೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಇದರ ಪರಿಣಾಮ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ಘರ್ಷಣೆ ಆಗಿದೆ. ಅಧಿಕಾರಿಗಳೇ ಇಲ್ಲಿಂದ ತೊಲಗಿ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸೋಕೆ ಟಿಯರ್ ಗ್ಯಾಸ್ ಬಳಸಿದ್ದಾರೆ. ಈಗಾಗಲೇ ಸುಮಾರು 44 ಜನರನ್ನ ಬಂಧಿಸಲಾಗಿದೆ. ಮತ್ತು ಅಮೆರಿಕದ ಫೆಡರಲ್ ಕಚೇರಿ ಮುಂದೆ 1000 ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದ್ದಾರೆ. ವಶಕ್ಕೆ ಪಡೆದವರನ್ನ ಬಿಡುಗಡೆ ಮಾಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವೇಳೆ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಧಿಕಾರಿಗಳ ವಾಹನಗಳ ಟೈರ್ಗಳನ್ನು ಕಟ್ ಮಾಡಿದ್ದಾರೆ. ಹೀಗಾಗಿ ಟ್ರಂಪ್ ಆಡಳಿತ ಖುದ್ದು ಸೇನೆನ ನಿಯೋಜಿಸಿದೆ. ಪ್ರತಿಭಟನಾಕಾರರನ್ನ ಹತ್ತಿಕ್ಕಲು 2000 ನ್ಯಾಷನಲ್ ಗಾರ್ಡ್ ಸೈನಿಕರನ್ನ ನಿಯೋಜಿಸಲಾಗಿದೆ. ಬ್ರಿಟನ್ ವಿದೇಶಾಂಗ ಸಚಿವ ಡೇವಿಡ್ ಲ್ಯಾಮಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಒಟ್ಟಾಗಿ ಹೋರಾಡೋದಾಗಿ ಉಭಯ ನಾಯಕರು ಹೇಳಿದ್ದಾರೆ. ಭೇಟಿ ವೇಳೆ ಭಯೋತ್ಪಾದನೆ ಮತ್ತು ಅದಕ್ಕೆ ಸಪೋರ್ಟ್ ನೀಡೋರ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಮ ತೆಗೆದುಕೊಳ್ಳೋ ಅಗತ್ಯವಿದೆ ಅಂತ ಮೋದಿಯವರು ಭಾರತದ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಭೇಟಿ ಬಗ್ಗೆ ಮಾತನಾಡಿದ ಲ್ಯಾಮಿ, ಉಭಯ ದೇಶಗಳ ಸಂಬಂಧ ಮತ್ತಷ್ಟು ವೃದ್ಧಿಸೋ ಕಡೆ ಕೆಲಸ ಮುಂದುವರಿಸ್ತೀವಿ ಅಂದಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ನಡುವಿನ ಕಿತ್ತಾಟದಲ್ಲಿ ಹೊಸ ಬೆಳವಣಿಗೆಯಾಗಿದೆ. ಅಮೆರಿಕದ ಮಲ್ಟಿ ಮಿಲಿಯನೇರ್ ಜೆಫ್ರಿ ಎಸ್ಟೀನ್ ವ್ಯಭಿಚಾರ ಕೇಸ್ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಅಲ್ಲಿ ಟ್ರಂಪರ ಹೆಸರಿದೆ ಅಂತ ಮಸ್ಕ್ ಇತ್ತೀಚೆಗಷ್ಟೇ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು. ಇದನ್ನೀಗ ಮಸ್ಕ್ ತೆಗೆದು ಹಾಕಿದ್ದಾರೆ. ಆದ್ರೆ ಇಲ್ಲಿಗೆ ಇವರಿಬ್ಬರ ಜಗಳ ಮುಗ್ದಿಲ್ಲ. ಟ್ರಂಪ್ ಇದೀಗ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಸ್ಕ್ ಜೊತೆಗಿನ ಸಂಬಂಧ ಇಲ್ಲಿಗೆ ಮುಗಿದು ಹೋಯಿತು, ನನಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಟಿವಿ ಇಂಟರ್ವ್ಯೂ ಒಂದರಲ್ಲಿ ಟ್ರಂಪ್ ಈ ರೀತಿ ಹೇಳಿದ್ದಾರೆ.
ಅಲ್ಲದೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಸಪೋರ್ಟ್ ನೀಡ್ತಿರೋರನ್ನ ವಿರೋಧಿಸೋ ಡೆಮಾಕ್ರೆಟಿಕ್ ಪಾರ್ಟಿಯವರಿಗೆ ಹಣ ಸಹಾಯ ಮಾಡಿದ್ರೆ ಸರಿ ಇರಲ್ಲ, ಮಸ್ಕ್ ಕೆಟ್ಟ ಪರಿಣಾಮ ಫೇಸ್ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅತ್ತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಇವರಿಬ್ಬರ ಕಿತ್ತಾಟಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಎಲಾನ್ ಮಸ್ಕ್ ದೊಡ್ಡ ತಪ್ಪು ಮಾಡಿದ್ದಾರೆ, ಅವರೊಬ್ಬ ಎಮೋಷನಲ್ ವ್ಯಕ್ತಿ ಅಂದಿದ್ದಾರೆ. ಅಲ್ಲದೆ ಒಂದು ದಿನ ಮಸ್ಕ್ ವಾಪಸ್ ಆಗ್ತಾರೆ, ಆದ್ರೆ ಇದು ಈಗಲೇ ಆಗಲ್ಲ, ಅದಕ್ಕೆ ತುಂಬಾ ಟೈಮ್ ಬೇಕು, ಯಾಕಂದ್ರೆ ಈ ವಿಚಾರ ಈಗ ಬಹಳ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕೆನಡಾದಲ್ಲಿ ಜೂನ್ 15ರಿಂದ 17ರವರೆಗೆ G7 ಶೃಂಗಸಭೆ ನಡೆಯಲಿದೆ. ಈ ಶೃಂಗಸಭೆಗೆ PM ಮೋದಿ ಅವರನ್ನ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಆಹ್ವಾನಿಸಿದ್ರು. ಇದಕ್ಕೆ ಕೆಲ ಖಲಿಸ್ತಾನಿ ಪುಂಡರು ವಿರೋಧ ಮಾಡಿದ್ರು, ಆದ್ರೆ ಇದನ್ನ ಅಲ್ಲಿನ ಪ್ರಧಾನಿ ಸಮರ್ಥನೆ ಮಾಡಿಕೊಂಡಿದ್ರು. ಈಗ ಈ ವಿಚಾರವಾಗಿ ಕೆನಡಾ ವಿರೋಧ ಪಕ್ಷದ ನಾಯಕ ಪಿರ್ಯೆ ಪೊಲಿವ್ರೆ ಕೂಡ ಮಾತನಾಡಿದ್ದಾರೆ. ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರೋ ಆರ್ಥಿಕತೆ. ಕಳೆದ 6 G7 ಶೃಂಗಸಭೆಯಲ್ಲಿ ಭಾರತ ಭಾಗವಹಿಸಿದೆ. ಭಾರತದೊಂದಿಗೆ ನಾವು ವ್ಯಾಪಾರ ಮಾಡೋ ಅವಶ್ಯಕತೆ ಇದೆ. ನಾವು ನಮ್ಮ ನ್ಯಾಚುರಲ್ ಗ್ಯಾಸ್ ಮತ್ತು ಸಿವಿಲಿಯನ್ ನ್ಯೂಕ್ಲಿಯರ್ ಪವರ್ ಟೆಕ್ನಾಲಜಿ ಮತ್ತು ಇತರೆ ಪ್ರಾಜೆಕ್ಟ್ಗಳನ್ನು ಭಾರತಕ್ಕೆ ಮಾರಾಟ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಆ ಮೂಲಕ ಕೆನಡಾ ಪ್ರಧಾನಿ ನಿರ್ಧಾರಕ್ಕೆ ಅಲ್ಲಿನ ವಿಪಕ್ಷದ ನಾಯಕರು ಕೂಡ ದನಿಗೂಡಿಸಿದ್ದಾರೆ. ಅಂದಹಾಗೆ ಮಾರ್ಕ್ ಕಾರ್ನಿ ಕೂಡ ಭಾರತ ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕ ಶಕ್ತಿ, ಜನಸಂಖ್ಯೆಯಲ್ಲಿ ನಂಬರ್ 1 ದೇಶ, ಜಾಗತಿಕ ಸಪ್ಲೈನಲ್ಲಿ ಪ್ರಮುಖ ಪಾತ್ರ ನಿಭಾಯಿಸುತ್ತಿದೆ. ಹಾಗಾಗಿ ಭಾರತ ನಮಗೆ ಇಂಪಾರ್ಟೆಂಟ್, ಮೋದಿ ಅವರನ್ನ ಆಹ್ವಾನಿಸೋ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಕೆನಡಾ ವಿಪಕ್ಷ ನಾಯಕ ಕೂಡ ಭಾರತದ ಪರ ಬ್ಯಾಟ್ ಬೀಸಿದ್ದಾರೆ. ಗಾಜಾ ಯುದ್ಧದ ವಿಚಾರವಾಗಿ AQ ಉಗ್ರ ಸಂಘಟನೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಕ್ ದಿಗ್ಗಜ ಎಲಾನ್ ಮಸ್ಕ್ಗೆ ಬೆದರಿಕೆ ನೀಡಿದೆ. ಗಾಜಾದಲ್ಲಿ ಆಗ್ತಿರೋ ಯುದ್ಧಕ್ಕೆ ಪ್ರತೀಕಾರ ತೀರಿಸಿಕೊಳ್ತೀವಿ, ನಮ್ಮ ಗಾಜಾ ಜನರಿಗೆ ಆಗ್ತಿರೋ ಅನ್ಯಾಯದ ಮುಂದೆ ನಮಗೆ ಯಾವುದೇ ರೀತಿಯ ಲಿಮಿಟ್, ನಿಯಮಗಳು ಕಾಣಿಸ್ತಿಲ್ಲ ಅಂತ ಈ ಸಂಘಟನೆಯ ಉಗ್ರ ನಾಯಕನೊಬ್ಬ ಹೇಳಿದ್ದಾನೆ. ಅಲ್ಲದೆ ಈ ಸಂಘರ್ಷದಲ್ಲಿ ಈಜಿಪ್ಟ್, ಜೋರ್ಡಾನ್ ಮತ್ತು ಗಲ್ಫ್ ರಾಷ್ಟ್ರಗಳ ನಾಯಕರು ಭಾಗಿಯಾಗಿದ್ದಾರೆ, ಅವರನ್ನು ಹತ್ಯೆ ಮಾಡಿ ಅಂತ ಕರೆ ಕೊಟ್ಟಿದ್ದಾನೆ. ಇನ್ನು ಅಮೆರಿಕದ FBI ಡೈರೆಕ್ಟರ್ ಕಾಶ್ ಪಾಟೀಲ್ ಭಾರತದ ಬಗ್ಗೆ ಮಾತನಾಡಿದ್ದಾರೆ. ಚೀನಾ ಬೆಂಬಲಿತ ಜಾಗತಿಕ ಫ್ಯಾಂಟನಿಲ್ ನೆಟ್ವರ್ಕ್ ಅನ್ನ ನಾಶ ಮಾಡಲು FBI ಭಾರತದ ಲಾ ಎನ್ಫೋರ್ಸ್ಮೆಂಟ್ನೊಂದಿಗೆ ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡ್ತಾ ಕಾಶ್ ಪಟೇಲ್ ಈ ಹೇಳಿಕೆ ನೀಡಿದ್ದಾರೆ. ಭಾರತ ಫ್ಯಾಂಟನಿಲ್ನ ಬಳಸಲ್ಲ, ಆದರೆ ಚೀನಾದಲ್ಲೇ ತಯಾರಿಸಿರೋ ಫ್ಯಾಂಟನಿಲ್ಗೆ ಟ್ರಾನ್ಸಿಟ್ ಪಾಯಿಂಟ್ ಆಗಿದೆ ಅಂತ ಹೇಳಿದ್ದಾರೆ. ಚೀನಾದ ಪೂರೈಕೆದಾರರು ರಹಸ್ಯವಾಗಿ ಕೆಲಸ ಮಾಡ್ತಿದ್ದಾರೆ, ಸಿಕ್ಕಿ ಬೀಳೋದ್ರಿಂದ ತಪ್ಪಿಸಿಕೊಳ್ಳಲು ಭಾರತದಂತಹ ದೇಶಗಳ ಮೂಲಕ ಅಮೆರಿಕಾಗೆ ಫ್ಯಾಂಟನಿಲ್ ಕಳಿಸ್ತಿದ್ದಾರೆ. ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಅಮೆರಿಕದ ಜನಸಂಖ್ಯೆ ಟಾರ್ಗೆಟ್ ಮಾಡಲು ಈ ಕ್ಯಾಂಪೇನ್ ಮಾಡ್ತಿದೆ ಅಂತ ಕಾಶ್ ಪಟೇಲ್ ಆರೋಪಿಸಿದ್ದಾರೆ. ಇನ್ನು ಭಾರತದ ಹೊಸ ಡಿಫೆನ್ಸ್ ಪಾರ್ಟ್ನರ್ ಫಿಲಿಪೈನ್ಸ್ ಭಾರತಕ್ಕೆ ದೊಡ್ಡ ಆಫರ್ ನೀಡಿದೆ. ಪ್ರವಾಸೋದ್ಯಮ ಉದ್ದೇಶಕ್ಕಾಗಿ ಫಿಲಿಪೈನ್ಸ್ಗೆ ಬರೋ ಭಾರತೀಯರಿಗೆ ವೀಸಾ ಇಲ್ಲದೆ ಪ್ರವೇಶಕ್ಕೆ ಅನುಮತಿ ನೀಡಿದೆ. ಜೂನ್ 8ರಿಂದಲೇ ಭಾರತೀಯರು ಇದರ ಪ್ರಯೋಜನ ಪಡೆಯಬಹುದು ಅಂತ ಫಿಲಿಪೈನ್ಸ್ ಸರ್ಕಾರ ಘೋಷಿಸಿದೆ. ಈ ಹೊಸ ಪಾಲಿಸಿ ಪ್ರಕಾರ ಒಟ್ಟು 14 ದಿನಗಳವರೆಗೆ ಭಾರತೀಯರು ಫಿಲಿಪೈನ್ಸ್ನಲ್ಲಿ ಇರಬಹುದಾಗಿದೆ. ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಸಿಂಗಾಪುರ ಮತ್ತು ಬ್ರಿಟನ್ನಿಂದ ವ್ಯಾಲಿಡ್ ವೀಸಾ ಮತ್ತು ರೆಸಿಡೆನ್ಸ್ ಪರ್ಮಿಟ್ಸ್ ಹೊಂದಿರೋರು 30 ದಿನಗಳವರೆಗೆ ವೀಸಾ ಇಲ್ಲದೆ ಫಿಲಿಪೈನ್ಸ್ನಲ್ಲಿ ಇರಬಹುದು. ಪ್ರವಾಸೋದ್ಯಮಕ್ಕೆ ಬೂಸ್ಟ್ ಕೊಡೋ ನಿಟ್ಟಿನಲ್ಲಿ ಫಿಲಿಪೈನ್ಸ್ ಸರ್ಕಾರ ಈ ನಿರ್ಧಾರ ತಗೊಂಡಿರೋದಾಗಿ ಹೇಳಿದೆ. ಅಂದಹಾಗೆ 2024ರಲ್ಲಿ ಸುಮಾರು 80,000 ಭಾರತೀಯರು ಫಿಲಿಪೈನ್ಸ್ಗೆ ಭೇಟಿ ನೀಡಿದ್ದಾರೆ. 2023ಕ್ಕೆ ಹೋಲಿಸಿದ್ರೆ 12% ಹೆಚ್ಚಳವಾಗಿದೆ. ವೀಸಾ ಸೇವೆಗಳಲ್ಲಿ ಸಡಿಲಿಕೆ ಮಾಡಿದ ನಂತರ ಈ ಬೆಳವಣಿಗೆ ಆಗಿದೆ. ಇನ್ನು ಯುಕ್ರೇನ್ನ ಆಪರೇಷನ್ ಸ್ಪೈಡರ್ ವೆಬ್ ದಾಳಿಗೆ ಪ್ರತೀಕಾರವಾಗಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ನಡೆಸೋದನ್ನ ಕಂಟಿನ್ಯೂ ಮಾಡಿದೆ. ಈ ಹೊಸ ದಾಳಿಯಲ್ಲಿ ಕನಿಷ್ಠ 5 ಜನ ಸಾವನ್ನಪ್ಪಿದ್ದಾರೆ. ಇತ್ತ ಇಸ್ರೇಲ್ ಗಾಜಾದಲ್ಲಿ ತನ್ನ ದಾಳಿನ ತೀವ್ರಗೊಳಿಸಿದೆ. ಇಸ್ರೇಲ್ನ ಹೊಸ ದಾಳಿಗೆ ಕಳೆದ 24 ಗಂಟೆಯಲ್ಲಿ ಕನಿಷ್ಠ 95 ಜನ ಸಾವನ್ನಪ್ಪಿದ್ದಾರೆ, ಅಲ್ಲದೆ ಹಲವರು ಗಾಯಗೊಂಡಿದ್ದಾರೆ. ಆಸ್ಟ್ರೇಲಿಯಾಗೆ ಭರ್ಜರಿ ಜಾಕ್ಪಾಟ್ ಹೊಡೆದಿದೆ. ಅಲ್ಲಿನ ಹ್ಯಾಮರ್ಸಲೆ ಅನ್ನೋ ಕಡೆ ವಿಶ್ವದ ಅತಿ ದೊಡ್ಡ ಕಬ್ಬಿಣದ ಅದಿರಿನ ನಿಕ್ಷೇಪ ಪತ್ತೆಯಾಗಿದೆ. ಈ ನಿಕ್ಷೇಪದಲ್ಲಿ ಸುಮಾರು 55 ಬಿಲಿಯನ್ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರು ರಿಸರ್ವ್ ಇದೆ ಅಂತ ಅಂದಾಜಿಸಲಾಗಿದೆ. ಸದ್ಯಕ್ಕೆ ಈ ರಿಸರ್ವ್ನ ಮಾರ್ಕೆಟ್ ವ್ಯಾಲ್ಯೂ ಸುಮಾರು $6 ಟ್ರಿಲಿಯನ್ ಅಂತ ಗೊತ್ತಾಗಿದೆ.
ಜಾಗತಿಕ ಕಬ್ಬಿಣ ಅದಿರು ಮಾರುಕಟ್ಟೆಯಲ್ಲಿ ಈ ರಿಸರ್ವ್ ಆಸ್ಟ್ರೇಲಿಯಾದ ಪಾಲಿಗೆ ಗೇಮ್ ಚೇಂಜರ್ ಆಗ್ಬೋದು ಎನ್ನಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.